ವಿಜಯ ರಾಘವೇಂದ್ರ ಅವರಿಗೆ ಎರಡನೇ ಮದುವೆ ಕುರಿತಾಗಿಯೂ ಸಹ ಪ್ರಶ್ನೆ ಮಾಡಿದ್ದರು. ಆದರೆ ಎಲ್ಲೇ ಹೋದ್ರೂ ಕೂಡ ವಿಜಯ ರಾಘವೇಂದ್ರ ಹೇಳುವುದು ನನ್ನ ಎರಡನೇ ಮದುವೆ ಆಗುವುದಿಲ್ಲ, ಆ ರೀತಿಯ ಆಲೋಚನೆಯೂ ಸಹ ನನ್ನ ತಲೆಗೆ ಬಂದಿಲ್ಲ. ಸ್ಪಂದನನೇ ಮೊದಲು, ಸ್ಪಂದನ ಅವರೇ ಕೊನೆ. ಎಷ್ಟು ವರ್ಷ ಕಳೆದರೂ ನಾನು ಹೀಗೆ ಇರ್ತೀನಿ, ನನ್ನ ಮಗನೇ ನನ್ನ ಸರ್ವಸ್ವ, ಮಗನನ್ನು ನೋಡ್ಕೊಳ್ಳುತ್ತಾ ಬೆಳೆಸುತ್ತಾ ಆತನನ್ನು ಒಂದು ದೊಡ್ಡ ಸ್ಥಾನದಲ್ಲಿ ನಿಲ್ಲಿಸುವ ತನಕ ನನ್ನ ಜವಾಬ್ದಾರಿ ಇರುತ್ತೆ ಅನ್ನುವಂಥ ಒಂದು ಮಾತನ್ನು ತಿಳಿಸ್ತಾರೆ. ಜೊತೆಗೆ ಒಳ್ಳೊಳ್ಳೆ ಸಿನಿಮಾ ಅವಕಾಶಗಳು, ಹೀರೋ ಆಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು, ಕಥೆಗಳನ್ನು ಕೇಳ್ತಾ ಇರ್ತಾರೆ, ನಟಿಸ್ತಾ ಇರ್ತಾರೆ, ಒಳ್ಳೆ ಪ್ರಾಜೆಕ್ಟ್ಗಳು ಕೂಡ ಸಿಗ್ತಾ ಇದೆ, ಮಾಡ್ತಾ ಇದ್ದಾರೆ. ಸ್ಪಂದನ ಅವ್ರಿಗೂ ಕೂಡ ಅದೇ ಆಸೆ ಆಗಿತ್ತು, ವಿಜಯ ರಾಘವೇಂದ್ರ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಬೇಕು ಅಂತ. ಅದೇ ರೀತಿ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಮಗನನ್ನು ಚೆನ್ನಾಗಿ ಓದಿಸ್ತಾ ಇದ್ದಾರೆ. ವಿಜಯ ರಾಘವೇಂದ್ರ ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ವಂತೆ ಸ್ಪಷ್ಟವಾಗಿಯೇ ತಿಳಿಸಿದ್ದಾರೆ ಹಲವಾರು ಬಾರಿ. ಸೊ ತುಂಬಾ ಜನ ಕಮೆಂಟ್ಸ್ಗಳೆಲ್ಲ ತಿಳಿಸ್ತಾ ಇರ್ತಾರೆ, ಯಾಕೆಂದ್ರೆ ವಿಜಯ ರಾಘವೇಂದ್ರ ಮೇಲೆ ಅಷ್ಟೊಂದು ಪ್ರೀತಿ ಕನ್ಸರ್ನ್ ಇರುತ್ತೆ. ವಿಜಯ ರಾಘವೇಂದ್ರ ಅವರ ಒಂಟಿತನವನ್ನ ನೋಡಿ ಇನ್ನೊಂದು ಮದುವೆಯಾಗಿ ಅಂತ ಸಾಕಷ್ಟು ಜನ ಪ್ರೀತಿಯಿಂದ ಹೇಳ್ತಾರೆ. ಆದ್ರೆ ವಿಜಯ ರಾಘವೇಂದ್ರಗೆ ಇಷ್ಟ ಇಲ್ಲ. ಸೊ ಒಂಟಿತನವೇ ಸಾಕು, ಸ್ಪಂದನನೇ ಮೊದಲು, ಸ್ಪಂದನನೇ ಕೊನೆ ಎನ್ನುವಂತ ಒಂದು ಮಾತನ್ನ ಯಾವಾಗ್ಲೂ ಕೂಡ ತಿಳಿಸ್ತಾರೆ. ಮಗನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಮಗ ಕೂಡ ತುಂಬಾನೇ ಫಿಟ್ನೆಸ್ ಫ್ರೀಕ್ ಆಗಿದ್ದು ಚೆನ್ನಾಗಿ ಮುಂದೆ ಫ್ಯೂಚರ್ ನಲ್ಲಿ ಖಂಡಿತವಾಗಿಯೂ ಕೂಡ ಹೀರೋ ಆಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟೆ ಕೊಡ್ತಾರೆ. ಅದನ್ನೆಲ್ಲ ನಾವೆಲ್ಲರೂ ಕೂಡ ನೋಡ್ಬೋದು.